ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂಥ ಮುದ್ರೆ ವಿಶೇಷವಾಗಿ ಕಣ್ಣಿನ ಸಮಸ್ಯೆಗಳನ್ನು ಸರಿಪಡಿಸುವಂಥ ಮುದ್ರೆ, ಅದುವೇ ಪ್ರಾಣ ಮುದ್ರೆ. ಪ್ರಾಣ ಅಂದರೆ ಊರ್ಜಾ ಅಥವಾ ಜೀವನ ಶಕ್ತಿ ಅಂತ ಹೇಳ್ತೀವಿ ನಾವು. ಈ ಪ್ರಾಣಶಕ್ತಿ ಏನಿದೆಯಲ್ಲ, ಇದು ಮೂಲಾಧಾರ ಚಕ್ರವನ್ನು ಚುರುಕು ಮಾಡುತ್ತದೆ. ಗಮನಿಸಿ, ಇಲ್ಲಿ ಈ ಮೂಲಾಧಾರ ಚಕ್ರವನ್ನು, ಈ ಪ್ರಾಣಶಕ್ತಿಯನ್ನು ಚುರುಕು ಮಾಡುತ್ತದೆ. ಈ ಮೂಲಾಧಾರ ಚಕ್ರವನ್ನು ನಾವು ರೂಟ್ ಚಕ್ರ ಅಂತ ಕೂಡ ಹೇಳ್ತೀವಿ. ಇದು ಹೊಟ್ಟೆ ಮತ್ತು ಗುದ ಸ್ಥಾನದಲ್ಲಿ ನಮಗಿದು ಕಂಡು ಬರುತ್ತದೆ. ಈ ಮೂಲಾಧಾರ ಚಕ್ರ ಚುರುಕುಗೊಂಡ್ರೆ ಏನಾಗುತ್ತೆ ಅಂದರೆ, ಇದರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗಲು ಪ್ರಾರಂಭಿಸ್ತದೆ ಮತ್ತು ಚೈತನ್ಯ ಕೂಡ ವಿಕಾಸಗೊಂಡು ಶರೀರದ ಎಲ್ಲ ಅಂಗಗಳು ಮತ್ತು ಮನಸ್ಸು, ಭಾವಗಳು ಕೂಡ ಸೂಕ್ಷ್ಮವಾಗಿ ಪರಿವರ್ತನೆಗೊಳ್ಳುತ್ತವೆ. ಈ ಮುದ್ರೆಯು ನಮ್ಮ ಹೃದಯ ಮತ್ತು ಆತ್ಮವನ್ನು ಜೋಡಿಸುತ್ತದೆ. ಆದ್ದರಿಂದ ಇದು ಬಹಳಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥ ಮುದ್ರೆ. ಬನ್ನಿ, ಈ ಮುದ್ರೆ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು ಅಂತ ತಿಳ್ಕೊಳ್ಳೋಣ. ಈ ಮುದ್ರೆ ಮಾಡೋದ್ರಿಂದ ಕಣ್ಣು ಮಂಜಾಗೋದಾಗ್ಲಿ ಅಥವಾ ಕಣ್ಣು ನೋವು, ಕಣ್ಣು ಕುಕ್ಕಿದಂತಾಗೋದು, ಕಣ್ಣಿನಿಂದ ನೀರು ಬರೋದಾಗ್ಲಿ, ಕಣ್ಣುರಿ, ಕಣ್ಣು ಕೆಂಪಾಗೋದು, ಕಣ್ಣಿನ ಶಕ್ತಿ ಕುಂದೋದು, ಈ ಎಲ್ಲ ತೊಂದರೆಗಳನ್ನು ಈ ಮುದ್ರೆ ಸರಿಪಡಿಸ್ತದೆ. ದೃಷ್ಟಿ ದೋಷದಿಂದ ಮಕ್ಕಳಾಗಲಿ ಯುವಕರು ಕನ್ನಡಕ ಹಾಕಬೇಕಾದಂಥ ಪರಿಸ್ಥಿತಿ ಬಂದರೆ ಈ ಮುದ್ರೆ ಮಾಡೋದ್ರಿಂದ ದೃಷ್ಟಿ ಪ್ರಖರಗೊಂಡು ಕನ್ನಡಕದ ಅವಶ್ಯಕತೆಯೇ ಇರೋದಿಲ್ಲ. ಅಷ್ಟೊಂದು ಶಕ್ತಿ ಈ ಮುದ್ರೆಯಲ್ಲಿದೆ. ಈ ಮುದ್ರೆಯು ಶರೀರವಿಡೀ, ನಮ್ಮ ದೇಹದ ಶರೀರವಿಡೀ ರಕ್ತ ಸಂಚಾರ ಬಲಗೊಳ್ಳಲಿಕ್ಕೆ ಸಹಕಾರಿಯಾಗಿದೆ ಮತ್ತು ಇದರಿಂದ ಏನಾಗುತ್ತೆ, ರೋಗ ಪ್ರತಿರೋಧಕ ಶಕ್ತಿಯು ಹೆಚ್ಚಿಸ್ತದೆ. ಈ ಮುದ್ರೆಯು ಶಾರೀರಿಕ ಬಲ ಅಷ್ಟೇ ಅಲ್ಲ, ನಮ್ಮ ಮನೋಬಲ ಕೂಡ ಹೆಚ್ಚು ಮಾಡುತ್ತದೆ. ಈ ಮುದ್ರೆಯಿಂದ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಜೀವಸತ್ವ ಎ, ಜೀವಸತ್ವ ಬಿ, ಜೀವಸತ್ವ ಸಿ, ಜೀವಸತ್ವ ಡಿ, ಇ ಮತ್ತು ಕೆ, ಇಷ್ಟೆಲ್ಲ ಜೀವಸತ್ವಗಳನ್ನು ಇದು ಪೂರೈಸುತ್ತದೆ. ಕಾಲಿನ ಸೆಳೆತ ಆಗಿರಬಹುದು, ಕ್ರ್ಯಾಂಪ್ಸ್, ಪಾದಗಳ ನೋವಾಗಿರಬಹುದು, ಹಿಮ್ಮಡಿಗಳ ನೋವಾಗಿರಬಹುದು, ಇವೆಲ್ಲವೂ ಈ ಮುದ್ರೆ ಸರಿಪಡಿಸುತ್ತದೆ. ಅಲ್ಲ, ಉಪವಾಸ ಮಾಡುವಾಗ ಈ ಮುದ್ರೆ ಮಾಡಿದ್ರೆ ಹಸಿವು ನೀರಡಿಕೆಗಳ ಬಾಧೆ ಕೂಡ ಆಗದು, ಶಕ್ತಿ ತಾನಾಗಿ ಉಂಟಾಗುತ್ತದೆ. ಮತ್ತು ಅತಿ ಮುಖ್ಯವಾಗಿ ಈ ಮುದ್ರೆ ಬಗ್ಗೆ ಹೇಳಬೇಕಾದ್ರೆ, ಯಾವುದೇ ಚಿಕಿತ್ಸೆಗೋಸ್ಕರ ನಾವು ಚಿಕಿತ್ಸಾ ಮುದ್ರೆಗಳಂತ ಮಾಡ್ತೀವಿ, ಹೌದಾ? ಆ ಚಿಕಿತ್ಸಾ ಮುದ್ರೆಗಳು ಮಾಡಿದ ಮೇಲೆ ಅದರ ಬೆನ್ನಿಗೆನೇ ನಾವು ಪ್ರಾಣ ಮುದ್ರೆ ಮಾಡಿದ್ರೆ, ಅದು ಮಾಡಲೇಬೇಕು, ಮಾಡಿದರೆ ನಮಗೆ ಚಿಕಿತ್ಸೆ ಬಹು ಬೇಗ ಫಲಿಸುತ್ತದೆ. ಒಂದು ವೇಳೆ ನಮಗೆ ಸರಿಯಾಗಿ ನಿದ್ರೆ ಆಗದೇ ಇದ್ದರೆ, ನಿದ್ರಾ ಸಮಸ್ಯೆ ಇದ್ದರೆ, ಚೆನ್ನಾಗಿ ನಿದ್ದೆ ಆಗಬೇಕು ಅಂದರೆ ಮೊದಲು ನಾವು ಜ್ಞಾನ ಮುದ್ರೆಯನ್ನು ಮಾಡಬೇಕು. ಅದರ ಬೆನ್ನಿಗೆನೇ ನಾವು ಇಲ್ಲಿ ಪ್ರಾಣ ಮುದ್ರೆಯನ್ನು ಮಾಡಬೇಕು. ಒಂದು ವೇಳೆ ನಮಗೆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ, ಡಯಾಬಿಟಿಸ್ ಅಂತ ಹೇಳ್ತೀವಿ, ಅದರ ನಿವಾರಣೆಗೆ ನಾವು ಚಿಕಿತ್ಸಾ ಮುದ್ರೆಯಾದ ಅಪಾನ ಮುದ್ರೆಯನ್ನು ಮಾಡಿದ ಮೇಲೆ ಅದರ ಬೆನ್ನಿಗೆನೆ ನಾವು ಮತ್ತೆ ಪ್ರಾಣ ಮುದ್ರೆಯನ್ನು ಮಾಡಬೇಕು. ಗಮನಿಸಿ, ಇಲ್ಲಿ ಮುದ್ರೆಗಳು ಯಾವಾಗಲೂ ನಾವು ಎರಡೂ ಕೈಗಳಿಂದ ಮಾಡಬೇಕು. ನಮಗೆ ಕಂಪವಾತ ಅಥವಾ ಸಂಧಿವಾತ, ಭುಜ ಕತ್ತಿನ ನೋವು, ಇವೆಲ್ಲ ಸಮಸ್ಯೆಗಳಿದ್ರೆ ವಾಯು ಮುದ್ರೆ, ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಈ ರೀತಿಯಾಗಿ ವಾಯು ಮುದ್ರೆ ಮಾಡಿ ಅದರ ಬೆನ್ನಿಗೆನೆ ನಾವು ಪ್ರಾಣ ಮುದ್ರೆಯನ್ನು ಮಾಡಬೇಕು. ಹಾಗಾದರೆ ಎಲ್ಲರೂ ಮಾಡಬಹುದಾ ಈ ಮುದ್ರೆಯನ್ನು? ಹೌದು, ಆರೋಗ್ಯವಂತರು ಕೂಡ ಈ ಮುದ್ರೆಯನ್ನು ಪ್ರತಿನಿತ್ಯ 10 ನಿಮಿಷ ಮಾಡಿದ್ರೆ, ಹೇಳಿದ್ವಲ್ಲ ಎಷ್ಟೊಂದು ಉಪಯೋಗಗಳಿದಾವಂತ. ಕಣ್ಣಿನ ಆರೋಗ್ಯ ಕೂಡ ಕಾಪಾಡ್ಕೊಳ್ಬಹುದು, ಜೀವಸತ್ವಗಳ ಕೊರತೆಯನ್ನು ನೀಗಿಸ್ಬೋದು, ನಮಗೆ ಬೇಗ ಕನ್ನಡಕ ಹಾಕದೇ ಇರುವಾಗ ನೋಡ್ಬೋದು, ಆಮೇಲೆ ಮೈಕೈ ನೋವುಗಳಿದ್ರೆ, ಹಿಮ್ಮಡಿ ನೋವಿದ್ರೆ, ಕಾಲಿನ ನೋವಿದ್ರೆ ಇವೆಲ್ಲವನ್ನು ನಾವು ಸರಿಪಡಿಸ್ಕೊಳ್ಬಹುದು. ಬನ್ನಿ, ಯಾವ ರೀತಿ ಈ ಮುದ್ರೆಯನ್ನು ಮಾಡಬೇಕಂತ ತಿಳಿದುಕೊಳ್ಳೋಣ. ಎರಡೂ ಕೈಯಿಂದ ಮಾಡಬೇಕು ನೋಡಿ. ಇಲ್ಲಿ ಗಮನಿಸಿ, ಹೆಬ್ಬೆಟ್ಟಿನ ತುದಿಯೊಂದಿಗೆ ನಾವಿಲ್ಲಿ ಉಂಗುರ ಬೆರಳಿನ ತುದಿ ಮತ್ತು ಕಿರು ಬೆರಳಿನ ತುದಿಯನ್ನು ಸ್ಪರ್ಶ ಮಾಡಬೇಕು. ಆವಾಗ ಇಲ್ಲಿ ಪ್ರಾಣ ಮುದ್ರೆ ಉಂಟಾಗುತ್ತದೆ. ಮತ್ತು ಇತರ ಬೆರಳುಗಳನ್ನು ನಾವಿಲ್ಲಿ ನೇರವಾಗಿಡಬೇಕು. ಇದಕ್ಕೆ ನಾವು ಪ್ರಾಣ ಮುದ್ರೆ ಅಂತ ಹೇಳ್ತೀವಿ. ಇಲ್ಲಿ ಹೆಬ್ಬೆರಳಲ್ಲಿರ್ತಕ್ಕಂಥ ಅಗ್ನಿತತ್ವ ಏನಾಗುತ್ತೆ ನೋಡಿ, ಇಲ್ಲಿ ಹೆಬ್ಬೆರಳಲ್ಲಿರ್ತಕ್ಕಂಥ ಅಗ್ನಿತತ್ವ, ಅದರ ಜೊತೆಗೆ ಕಿರು ಬೆರಳಲ್ಲಿರ್ತಕ್ಕಂಥ ಜಲತತ್ವ ಮತ್ತು ಉಂಗುರ ಬೆರಳಿನಲ್ಲಿರ್ತಕ್ಕಂಥ ಪೃಥ್ವಿ ತತ್ವ
ಇವು ಮೂರು ಸೇರಿ ಸಂತುಲಿತವಾಗಿ ಶಕ್ತಿ, ಸಾಮರ್ಥ್ಯ, ಚೈತನ್ಯಗಳ ಸ್ಫೋಟವಾಗುತ್ತದೆ. ನಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚುತ್ತದೆ. ಗರ್ಭಿಣಿಯರು ಈ ಮುದ್ರೆಯನ್ನು ಮಾಡಬಾರ್ದು. ಮತ್ತು ನಮಗೆ ನೆಗಡಿ ಕೆಮ್ಮು ಇದ್ದಾಗ ಕೂಡ ನಾವು ಈ ಮುದ್ರೆಯನ್ನು ಮಾಡಬಾರ್ದು. ಮತ್ತೊಂದು ಹೊಸ ಮುದ್ರೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ.